ಇದೀಗ ಇತರೆ ಪ್ರಮುಖ ಸುದ್ದಿ ನೋಡೋಣ ಎಕ್ಸ್‌ಪ್ರೆಸ್ ನ್ಯೂಸ್ನಲ್ಲಿ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಉತ್ತರಕೊಪ್ಪ ಗ್ರಾಮದಲ್ಲಿ ವ್ಯಕ್ತಿ ಮೇಲೆ ಕರಡಿ ದಾಳಿಯನ್ನ ಮಾಡಿದೆ. ರಾಮಚಂದ್ರ ನಾರಾಯಣ ನಾಯ್ಕ ಅನ್ನೋರ ಜಮೀನಿನಿಂದ ಅವರು ಊರಿಗೆ ಬರ್ತಾ ಇರುವಾಗ ಕರಡಿ ದಾಳಿ ಮಾಡಿದ್ದು ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಚಾಮರಾಜನಗರ ಡಿಸಿ ಕಚೇರಿ ಎದುರು ವೀರಶೈವ ಲಿಂಗಾಯತ ಸಂಘಟನೆಗಳಿಂದ ನಡೆಯುತ್ತಿದ್ದ ಪ್ರತಿಭಟನೆ ವೇಳೆ ಹೆಜ್ಜೇನು ದಾಳಿ ನಡೆದಿದೆ. ಜೇನುಹುಳುಗಳು ದಾಳಿ ಮಾಡ್ತಾ ಇದ್ದಂತೆ ಪ್ರತಿಭಟನಾಕಾರರು ಎದ್ನೋ ಬಿದ್ನೋ ಅಂತ ಸ್ಥಳದಿಂದ ಓಡಿದ್ದಾರೆ. ತನ್ನ ಅಶ್ಲೀಲ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ ಪತಿ ವಿರುದ್ಧವೇ ಪತ್ನಿ ಬಸವೇಶ್ವರನಗರ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾಳೆ. ಮುಂಬೈ ಮೂಲದ ಸಾಗರ್ ಅರುಣ್ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಅಡುಗೆ ಸಹಾಯಕ ಮಹಿಳೆಯನ್ನ ಭದ್ರತಾ ಸಿಬ್ಬಂದಿ 20ನೇ ಮಹಡಿಯಿಂದ ಕೆಳಗಡೆ ತಳ್ಳಿರುವಂತಹ ಘಟನೆ ಮಹಾರಾಷ್ಟ್ರದ ಮಲಾಡ್ನಲ್ಲಿ ನಡೆದಿದೆ. ಕಿಟಕಿ ಸೆಲ್ಲಾರ್ನಲ್ಲಿ ಸಿಲುಕಿಕೊಂಡಿದ್ದ ಮಹಿಳೆಯನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.